ಎಲ್ರಿಗೂ ನಮಸ್ಕಾರ. ಟ್ಯೂಟರ್ಸ್ ಲ್ಯಾಬ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಆಕ್ಟಿವಿಟಿ ಕ್ಲಾಸ್ನ 8ನೇ ದಿನದಲ್ಲಿದ್ದೀವಿ. ಇವತ್ತು ಕೂಡ ನಾವು 4 ಅಕ್ಷರಗಳ ಗುಣಿತಾಕ್ಷರಗಳನ್ನ ಕಲಿತೀವಿ. ಇವತ್ತು ನಾವು ಅವರ್ಗೀಯ ವ್ಯಂಜನದ 4 ಅಕ್ಷರಗಳ ಗುಣಿತಾಕ್ಷರಗಳನ್ನು ಕಲಿಯೋಣ. ಶ, ಶಾ, ಶಿ, ಶೀ, ಶು, ಶೂ, ಶೃ, ಶೆ, ಶೇ, ಶೈ, ಶೋ, ಶೋ, ಶೌ, ಶಂ, ಶಹ. ಈಗ ನಾವು ಶ ಗುಣಿತಾಕ್ಷರವನ್ನು ಪ್ರಾಕ್ಟೀಸ್ ಮಾಡೋಣ. ಶ, ಶಾ, ಶಿ, ಶೀ, ಶು, ಶೂ, ಶೃ, ಶೆ, ಶೇ, ಶೈ, ಶೋ, ಶೋ, ಶೌ, ಶಂ, ಶಹ. ಈ 2 ಶಾಗಳಿಗೂ ವ್ಯತ್ಯಾಸ ಗೊತ್ತಾಯ್ತಾ? ಮೇಲ್ಗಡೆ ಇರೋ ಶ ಹೇಳುವಾಗ ಕೆಳಹಲ್ಲು ಮೇಲ್ಹಲ್ಲು 2 ತಾಕಿ ಹೇಳುವಂಥದ್ದು. ಶ ಹೇಳುವಾಗ ನಾವು ನಾಲಿಗೆಯನ್ನು ಗಟ್ಟಿ ತಾಲು ಅಥವಾ ಅಂಗಳಿಗೆ ಒತ್ತಿ ಹೇಳ್ತೇವೆ. ಉದಾಹರಣೆಗೆ ನಾವು ಶರತ್ ಹೇಳುವಾಗ ಶರತ್, ಶ ಮೇಲ್ಹಲ್ಲು ಕೆಳಹಲ್ಲು 2 ತಾಕುತ್ತೆ. ಅದೇ ನೀವು ಸಂತೋಷ ಹೇಳುವಾಗ ಗಟ್ಟಿ ಅಂಗಳಿಗೆ ನಾಲ್ಗೆಯನ್ನು ಒತ್ತಿ ಹೇಳ್ತೀರಾ. ಇದನ್ನು ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ. ಈಗ ಮುಂದಿನ ಅಕ್ಷರ ನೋಡೋಣ. ಸ, ಸಾ, ಸಿ, ಸೀ, ಸು, ಸೂ, ಸೃ, ಸೆ, ಸೇ, ಸೈ, ಸೋ, ಸೋ, ಸೌ, ಸಂ, ಸಹ. ಈಗ ಮುಂದಿನ ಗುಣಿತಾಕ್ಷರವನ್ನು ನೋಡೋಣ. ಹ, ಹಾ, ಹಿ, ಹೀ, ಹು, ಹೂ, ಹೃ, ಹೆ, ಹೇ, ಹೈ, ಹೋ, ಹೋ, ಹೌ, ಹಂ, ಅಹ. ಯಾವ ರೀತಿ ಉಚ್ಚಾರಣೆ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ವಾ? ಈಗ ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡಿ. ಒಂದ್ಸರಿ ಓದಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂತ ಭಾವಿಸ್ತೀನಿ. ಈಗ ಮುಂದಿನ ಆ್ಯಕ್ಟಿವಿಟಿಗೆ ಹೋಗೋಣ. ಈ ಆ್ಯಕ್ಟಿವಿಟಿ ಗುಣಿತಾಕ್ಷರ ಗುರುತಿಸು. ಈಗ ನಾನು ತುಂಬ ಫಾಸ್ಟಾಗಿ ಗುಣಿತಾಕ್ಷರಗಳನ್ನ ತೋರಿಸ್ತಾ ಹೋಗ್ತೀನಿ. ನೀವು ಅದನ್ನು ಗುರುತಿಸ್ಬೇಕು. ಆದರೆ ನಾನು ನಿಮಗೆ ಕೊಡೋದು ಕೇವಲ 1 ಸೆಕೆಂಡು. ಗೊತ್ತಿದೆ ಅಲ್ವಾ? ಇಲ್ಲ ಅಂತಂದರೆ ನಾನು ನೆಕ್ಸ್ಟ್ ಸೆಕೆಂಡಲ್ಲಿ ಅದನ್ನು ಉಚ್ಚಾರಣೆ ಮಾಡಿಬಿಡ್ತೀನಿ. ರೆಡಿ ಇದ್ದೀರಾ ತಾನೇ? ಸ್ಟಾರ್ಟ್ ಮಾಡೋಣ. ಇದು ಯಾವ ಅಕ್ಷರ? ಶು. ಇದು ಶೃ. ಇದು ಹೈ. ಇದು ಸೋ. ಇದು ಶಾ. ಇದು ಶಿ. ಇದು ಹಿ. ಇದು ಸೌ. ಇದು ಶಂ. ಇದು ಶೀ. ಇದು ಹೋ. ಇದು ಶೂ. ಇದು ಸೃ. ಇದು ಶೈ. ಇದು ಶು. ಇದು ಹೇ. ಇದು ಹೋ. ಇದು ಸೋ. ಗುಣಿತಾಕ್ಷರ ಎಲ್ಲ ಕರೆಕ್ಟಾಗಿ ಗುರುತಿಸಿದ್ರಾ? ಇಲ್ಲಿ ತನಕ ಗುಣಿತಾಕ್ಷರಗಳನ್ನ ಓದಿದ್ರಿ, ಹಾಗೆ ಗುಣಿತಾಕ್ಷರಗಳನ್ನ ಗುರುತಿಸಿದ್ರಿ. ನೀವು ಸರಿಯಾಗಿ ಕಲ್ತ್ರೋ ಇಲ್ವೋ ಅಂತ ತಿಳ್ಕೊಬೇಕಲ್ವಾ? ಅದಕ್ಕೆ ನಾನಿವಾಗ ನಿಮಗೆ ಡಿಕ್ಟೇಷನ್ ಕೊಡ್ತೀನಿ. ಪೇಪರು ಪೆನ್ ರೆಡಿ ಇಟ್ಕೊಂಡಿದ್ದೀರ ತಾನೇ? ನಾನು ಡಿಕ್ಟೇಟ್ ಮಾಡ್ತೀನಿ, ಬೇಗ ಬೇಗ ಬರಿಬೇಕು. ರೆಡಿ ಇದ್ದೀರಾ? ಶುರು ಮಾಡೋಣ. ಮೊದಲನೇ ಅಕ್ಷರ ಶೌ, ಎರಡನೇದು ಸೈ, ಮೂರನೇದು ಹೃ, ನಾಲ್ಕನೇದು ಶು, ಐದನೇದು ಶು, ಆರನೇದು ಸೋ, ಏಳನೇದು ಶೇ, ಎಂಟನೇದು ಹೋ, ಒಂಬತ್ತನೇದು ಶೋ,
10ನೇದು ಶಿ. ಬರೆದ್ರಾ? ಮತ್ತೊಂದು ಸರಿ ಹೇಳ್ತೀನಿ, ಸರಿಯಾಗಿ ಬರ್ತಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಶೌ, ಸೈ, ಹೃ, ಶು, ಶು, ಸೋ, ಶೇ, ಹೋ, ಶೋ, ಶಿ. ನಾನೀಗ ಸರಿಯಾಗಿ ಬರ್ತಿದ್ದೀರೋ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ನಾನು ಡಿಸ್ಪ್ಲೇ ಮಾಡ್ತೀನಿ. ಚೆಕ್ ಮಾಡ್ಕೊಂಡ್ರಾ? 10ಕ್ಕೆ ಎಷ್ಟು ಅಂಕ ತಗೊಂಡ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಈಗ ಮುಂದಿನ ಆ್ಯಕ್ಟಿವಿಟಿಗೆ ಹೋಗೋಣ. ಮುಂದಿನ ಆ್ಯಕ್ಟಿವಿಟಿ ಉಚ್ಚಾರಣೆಯ ಆಟ. ಈಗ ನಾವು ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತಾ ಹೋಗ್ತೀವಿ, ಜೊತೆಗೆ ಅವುಗಳಿರುವಂತಹ ಪದಗಳನ್ನು ಓದ್ತೀವಿ. ಶ, ಶ, ಶಾಖ, ಉಷಾ. ನೀವು ಒಂದ್ಸರಿ ಓದ್ತಾ ಹೋಗಿ ಹಾಗೇನೆ. ಶಿ, ಶಿ, ಶಿಲೆ, ಖುಷಿ. ಮುಂದಿನ ಗುಣಿತಾಕ್ಷರಗಳು ಶೀ, ಶೀ, ಶೀಲ, ಋಷಿ. ಶು, ಶು, ಶುಚಿ, ಶು. ಈಗ ನೀವೊಂದ್ಸರಿ ಓದ್ಕೊಳ್ಳಿ. ಓದಿದ್ರಾ? ಈಗ ಮುಂದಿನ ಅಕ್ಷರಗಳನ್ನು ಓದೋಣ. ಶೂ, ಶೂ, ಶೂರ, ಶೂ, ಶ್ರು, ಶ್ರು, ಶ್ರುತಿ, ಶ್ರು, ಶೆ, ಶೆ, ಶಕಿಲ, ತಮಾಷೆ, ಶೇ, ಶೇ, ಶೇಷ, ಶೇರು. ನೀವೊಂದ್ಸರಿ ಓದ್ಕೊಳ್ಳಿ. ಓದ್ಕೊಂಡ್ರಾ? ಈಗ ಮುಂದಿನ ಅಕ್ಷರ ಶೈ, ಶೈ, ಶೈಲಿ, ಶೈ, ಶೋ, 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 ಶೋಧನೆ, ಶೋಕಿ, ಶೌ, ಶೌ, ಶೌಚ, ಶೌ. ಈಗ ನೀವೊಂದ್ಸರಿ ಓದಿ. ಓದಿದ್ರಾ? ಇವಾಗ ಮುಂದಿನ ಅಕ್ಷರ ಸಾ, ಹಾ, ಸಾಧನೆ, ಹಾರ, ಹಿ, ಸಿ, ಸಿಡಿಲು, ಹಿಮ, ಹೀ, ಸಿ, ಸೀರೆ, ಹೀರು, ಸು, ಹು, ಸುಡು, ಹುಡುಗ. ಈಗ ನೀವೊಂದ್ಸರಿ ಓದ್ಕೊಳ್ಳಿ. ನೀವೊಂದ್ಸರಿ ಓದ್ಕೊಂಡ್ರಾ? ಈಗ ಮುಂದಿನ ಅಕ್ಷರ ನೋಡೋಣ. ಸೂ, ಹೂ, ಸೂಜಿ, ಹೂಜಿ, ಸೃ, ಹೃ, ಸೃಜನ, ಹೃದಯ, ಹೆ, ಸೆ, ಹೆಸರು, ಸೆಣಬು, ಹೇ, ಸೇ, ಹೇಳು, ಸೇಬು. ಈಗ ನೀವೊಂದ್ಸರಿ ಓದ್ಕೊಳ್ಳಿ. ನೀವೊಂದ್ಸರಿ ಓದ್ಕೊಂಡ್ರಾ? ಈಗ ಮುಂದಿನ ಅಕ್ಷರನ ನೋಡೋಣ. ಹೈ, ಸೈ, ಹೈನು, ಸೈನಿಕ, ಸೊ, ಹೋ, ಸೊಗಸು, ಹೊಗೆ, ಹೋ, ಸೋ, ಹೋರಾಟ, ಸೋರು, ಹೌ, ಸೌ, ಹೌದು, ಸೌದೆ,
ಈಗ ನೀವೊಂದ್ಸರಿ ಓದ್ಕೊಳ್ಳಿ. ಇವತ್ತಿನ ಆಕ್ಟಿವಿಟಿ ಕ್ಲಾಸ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಆಕ್ಟಿವಿಟಿ ಕ್ಲಾಸಲ್ಲಿ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.